ಬನ್ನಿ ಇವಾಗ ಪುರಿದು ಒಗ್ಗರಣೆಗೆ ಹಾಕೋಕ್ಕೆ ಬಾಣಲಿಲಿ ಎಣ್ಣೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಏನೇನು ಬೇಕು ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಹೊಸ ನೋಡಿ ಫ್ರೆಂಡ್ಸ್, ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದು ಮರಿಬೇಡಿ. ಇನ್ನು ಫ್ರೆಂಡ್ಸ್, ನಾನಿವತ್ತು ಬೇರೆ ನಾಷ್ಟ ಮಾಡೋಣ ಅಂದ್ಕೊಂಡೆ, ಆದರೆ ಟೈಮ್ ಸಾಕಾಗಿಲ್ಲ ಫ್ರೆಂಡ್ಸ್. 6 ಗಂಟೆಗೆ ಎದ್ದಿದ್ದೀನಿ. ಇನ್ನು 1/4 ಅವರ್ 20 ನಿಮಿಷದಲ್ಲಿ ನಂದೆಲ್ಲ ರೆಡಿ ಆಗಬೇಕು ಫ್ರೆಂಡ್ಸ್. ಬಟ್ಟೆ ಐರನ್ ಆಯಿತು ನೋಡಿದ್ರೆ ಫ್ರೆಂಡ್ಸ್. ಇಷ್ಟು ಬೆಳಗ್ಗೆನೇ ಎದ್ದರೆ ನಮಗೆ ಕೆಲಸ ಇಷ್ಟೊಂದು ಇರುತ್ತೆ ಹೆಂಗಸರಿಗೆ. ಇನ್ನೂ ಒಂದು ಯೂನಿಫಾರ್ಮ್ ಐತೆ ಫ್ರೆಂಡ್ಸ್, ಅದೇನು ಬ್ರಷಲ್ಲಿ ಉಜ್ಜಿ ಹಾಕ್ಬಿಡ್ತೀನಿ. ಇನ್ನು ಸ್ವಲ್ಪ ಪಾತ್ರೆನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಟೈಮ್ ಸಾಕಾಗಲಿಲ್ಲ. ಇದ್ದರೆ ಇರಲಿ ಅಂತ ಪಾತ್ರೆನ ಬೆಳಗಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಇದಕ್ಕೆ ಈರುಳ್ಳಿ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ರೈಸ್ನ ಮಾಡಿದ್ದೀನಿ ಫ್ರೆಂಡ್ಸ್, ಆದರೆ ನಾನೇ ಸಾಂಬಾರು ಮಾಡೋದನ್ನ ಸ್ಟಾರ್ಟ್ ಮಾಡ್ತೀನಿ. ಸಾಯಂಕಾಲ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಟೊಮೊಟೊನ ತರಬೇಕು ಫ್ರೆಂಡ್ಸ್. ಇದು ನೋಡಿ, ನಾನು ನೆನ್ನೆ ಕಟ್ ಮಾಡಿಟ್ಟಿದ್ನಲ್ಲ, ಅದೇ ಈಗ ಜ್ಯೂಸ್ ಮಾಡೋದು. ಇವತ್ತಂತೂ ಜ್ಯೂಸ್ ಮಾಡಲೇಬೇಕು. ಇನ್ನು ಫ್ರೆಂಡ್ಸ್, ಈ ಕಡೆ ಪುರಿ ನೆನೆಸಿದ್ದೀನಿ. ಇನ್ನು ಆ ಕಡೆ ಇದು ಕರಿಬೇವಿನ ಸೊಪ್ಪು ನೋಡೇ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಖಾಲಿ ಆಗಿದೆ. ಪರವಾಗಿಲ್ಲ, ನಾನು ಒಣಗಿರೋದನ್ನ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಯಾವಾಗೇ ಆದ್ರೂ. ನೋಡಿ, ಈಗ ಕಾಯಿ ತುರ್ಕೊಳ್ತೀನಿ. ಸ್ವಲ್ಪನೇ ಕಾಯಿ ಇದೆ, ಈಗೇನು ಕಾಯಿ ಹೊಡೆಯಲ್ಲ, ಯಾಕಂದರೆ ನಾನು ಈ ಕಾಯಿ ಏನು ಮಾಡಲ್ವಲ್ಲ, ಸ್ವಲ್ಪ ಐತೆ ಅದನ್ನೇ ಹಾಕ್ತೀನಿ. ಇಷ್ಟೆಲ್ಲ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ಈಗ ಇಲ್ಲಿ ಎಣ್ಣೆ ಕಾಯಿದೆ. ಇವುದೇನಿಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಬೋದು. ಬನ್ನಿ ಒಗ್ಗರಣೆ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಆಲ್ರೆಡಿ ಎಣ್ಣೆ ಕಾಯ್ದಿದೆ. ಈಗ ಬಂದು ಸಾಸಿವೆ ಹಾಕಿದ್ದೀನಿ. ಇದು ಫ್ರೆಂಡ್ಸ್, ನಮ್ಮೂರಲ್ಲಿ ಹಾಸನಾಂಬ ಟೆಂಪಲ್ಗೆ ಹೋಗಿದ್ವಲ್ಲ ಆವಾಗ ತಂದಿದೆ ಫ್ರೆಂಡ್ಸ್. ಹಾಸನಾಂಬ ಟೆಂಪಲ್ಲು ಇನ್ನೂ ಓಪನ್ ಇದೆ. ಈಗಂತೂ ನೈಟೆಲ್ಲ ಬಿಡ್ತಾಯಿದ್ದಾರೆ. ಇನ್ನೇನು ಫ್ರೆಂಡ್ಸ್, ಒಂದು 3-4 ದಿವಸದಲ್ಲಿ ಮುಚ್ಚಿಬಿಡ್ತಾರೆ. ಅಷ್ಟರಲ್ಲಿ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಆ ತಾಯಿ ದರ್ಶನ ವರ್ಷಕ್ಕೆ ಒಂದೇ ಸಲ ಫ್ರೆಂಡ್ಸ್. ಮತ್ತು ನಾವು ನೋಡ್ತೀವಿ ಅಂದ್ರೂ ಸಿಗಲ್ಲ. ಈ ಟೈಮಲ್ಲಿ ನಿಮಗೆ ಎಷ್ಟೇ ಕಷ್ಟ ಇರಲಿ, ಟೈಮ್ ಮಾಡ್ಕೊಂಡು ಡೇನಲ್ಲಿ ಆಗಿಲ್ಲ ಅಂದರೆ ಫ್ರೆಂಡ್ಸ್ ನೈಟಲ್ಲಾದರೂ ಹೋಗಿ ನೋಡ್ಕೊಂಡು ಬನ್ನಿ. ಯಾಕೆಂದರೆ ಆ ತಾಯಿನ ನಮಗೆ ಮುಂದಿನ ವರ್ಷಕ್ಕೇ ದರ್ಶನ ಕೊಡೋದು. ನಮ್ಮ ಮನೇಲಿ ಇವತ್ತು ನನ್ನ ಮಗಳು ಹೋಗ್ಬೋದು ಫ್ರೆಂಡ್ಸ್. ಇವತ್ತು ಹೋಗ್ತೀನಿ ಮಮ್ಮಿ ಅಂತ ಹೇಳಿದ್ರು. ನಾನು ಹೇಳಿದ್ದೀನಿ ಹೋಗಿ ಬರವ ಅಂತ. ಅವ್ರಿಗೆ ಇವತ್ತು ನಾಳೆ ರಜೆ ಫ್ರೆಂಡ್ಸ್. ಅವರು ಇಂಜಿನಿಯರ್ ಅಲ್ಲ, ಹಂಗಾಗಿ ಅವ್ರಿಗೆ 2 ಡೇಸ್ ರಜೆ ಇರುತ್ತೆ. ಮನೇಲಿ ವರ್ಕ್ ಫ್ರಮ್ ಹೋಮು ಕೂಡ. ನೀವು ಯಾರಾದರೂ ಹೋಗಿಲ್ಲ ಅಂದರೆ ಫ್ರೆಂಡ್ಸ್ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ, ಆ ತಾಯಿ ದರ್ಶನ ಪಡ್ಕೊಂಡು ಬನ್ನಿ. ಅಷ್ಟು ಚೆನ್ನಾಗಿ ನಮಗಂತೂ ದರ್ಶನ ಆಯಿತು. ಈ ವರ್ಷ ಅಂತೂ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಲೈನ್ ಆಗಿರ್ಬೋದು, ಮತ್ತು ನೋಡ್ಕೊಳ್ಳೋ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಫ್ರೆಂಡ್ಸ್ ಅಷ್ಟೇ ಕೇರ್ ಮಾಡಿ. ಯಾರೇ ಲೇಡೀಸು ಫ್ರೆಂಡ್ಸ್, ಸ್ವಲ್ಪ ಜನ ಏನಂತಾರೆ ಬಸ್ ಚಾರ್ಜ್ ಇಲ್ವಲ್ಲ ಅದಕ್ಕೆ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ. ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಯಾಕೆಂದರೆ ನಾವು ಹುಟ್ಟಿದಾಗಿನಿಂದನೂ, ಯಾಕಂದರೆ ನಮ್ಮೂರು ಬಂದ ಹಾಸನನೇ ಅಲ್ವ ಫ್ರೆಂಡ್ಸ್, ನಾವು ಹುಟ್ಟಿದಾಗಿಂದನೂ ನೋಡ್ತಾ ಇದ್ದೀವಿ. ಆ ತಾಯಿ ದರ್ಶನ ಮಾಡೋಕ್ಕೆ ಯಾವಾಗಲೂ ಅಷ್ಟೇ ಕ್ಯೂ ಇರುತ್ತೆ. ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಇವಾಗ ಬಸ್ ಚಾರ್ಜ್ ಇಲ್ಲ ಅಂತ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಅದನ್ನು ನಾನು ಒಪ್ಪೋದೇ ಇಲ್ಲ. ಯಾಕೆ ಗೊತ್ತಾ, ಆ ತಾಯಿ ವರ್ಷಕ್ಕೆ ಒಂದೇ ಸಲ ಓಪನ್ನು. ಇನ್ನು ಫ್ರೆಂಡ್ಸ್, ಮೊನ್ನೆ ಬಂದು ಸಿದ್ದರಾಮಯ್ಯ ಅವರೆಲ್ಲರೂ ಹೋಗಿದ್ರು, ಅದನ್ನು ಟಿ ವಿನಲ್ಲಿ ನಾನು ನೋಡಿದೆ. ಇನ್ನು ಫಿಲಮ್ ಆಕ್ಟ್ರಸ್ ಲವ್ಲಿ ಸ್ಟಾರ್ ಪ್ರೇಮ್ ಅವ್ರ ವೈಫು ಎಲ್ಲರೂ ಫ್ರೆಂಡ್ಸ್. ಆಮೇಲೆ DK ಶಿವಕುಮಾರ್ ಎಲ್ಲರೂ ಹೋಗಿದ್ರು. ಹಂಗಾಗಿ ಫ್ರೆಂಡ್ಸ್ ಏನು ಆ ಥರ ಬಸ್ ಚಾರ್ಜ್ ಇಲ್ಲ ಅಂತ ಏನು ಹಾಸನಾಂಬಂಗೆ ಜನ ಜಾಸ್ತಿ ಅಂತ ಏನಿಲ್ಲ.
ಅದು ತೆಗಿಯೋದು ವರ್ಷಕ್ಕೆ ಒಂದೇ ಸಲ ಆ ತಾಯಿ ದರ್ಶನ ಆಗೋದು, ಅದಕ್ಕೋಸ್ಕರ ಹಂಗೆ ಜನ ಫ್ರೆಂಡ್ಸ್, ಅಷ್ಟೊಂದು ಜನ ಹೋಗೋದು. ಇದೆಲ್ಲ ಸುಳ್ಳು, ಅದನ್ನೆಲ್ಲ ಏನು ನೀವು ನಂಬ್ಕೋಬೇಡಿ. ಆದರೆ ನಾನೇನು ಹೇಳ್ತೀನಿ ಫ್ರೆಂಡ್ಸ್, ಹೋಗಿ ಒಂದು ಟೈಮ್ ದರ್ಶನ ಮಾಡ್ಕೊಂಡು, ಯಾಕೆ ಅಂದರೆ ಈ ತಾಯಿ ದರ್ಶನ ನೈಟಲ್ಲೂ ಐತಲ್ಲ, ಅದಕ್ಕೋಸ್ಕರ ನಾನು ಹೋಗಿ ಅಂತ ಹೇಳ್ತಾ ಇರೋದು. ನೈಟಲ್ಲಿ ಏನು ತೊಂದರೆ ಇರಲ್ಲ. ಅಕಸ್ಮಾತ್ ನೀವೇನಾದರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ, ಕೆಲಸ ಮುಗ್ದು ಈಗ ನೋಡಿ ಬೆಳಗ್ಗೆ ಟೈಮ್ ಆದರೆ ಕೆಲಸಕ್ಕೆ ಹೋಗ್ಬೇಕಲ್ಲಪ್ಪ ಅನಿಸುತ್ತೆ. ಆಮೇಲೆ ಫ್ರೆಂಡ್ಸ್ ಆಗ 3 ಗಂಟೆ ರಾತ್ರಿ ಸ್ಟಾಪ್ ಮಾಡಿ ಮತ್ತೆ ಇದು ಮಾಡ್ತಾಯಿದ್ರು. ಈಗ ಆ ಥರ ಏನಿಲ್ಲ, ಎನಿ ಟೈಮು ದರ್ಶನ ಕೊಡ್ತಾರೆ. ಯಾಕೆಂದರೆ ಇನ್ನು ಫ್ರೆಂಡ್ಸ್ ದಿನ ಬರ್ತಾ ಬರ್ತಾ ಆ ತಾಯಿ ಟೆಂಪಲ್ ಮುಚ್ಚೋ ಟೈಮ್ ಬರುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಈಗ ದರ್ಶನನ ಫುಲ್ 24 ಅವರ್ಸ್ ಇಟ್ಟಿರ್ತಾರೆ. ಇನ್ನು ಫ್ರೆಂಡ್ಸ್ ಅಲ್ಲಂತೂ ಪಾಪ ನಮಗೆ ನೀರು ಕೊಡೋರು ಇರ್ಬೋದು, ಕ್ಯೂವಲ್ಲಿ ನಿಂತಿರೋ ಪೊಲೀಸ್ ಇರ್ಬೋದು, ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ಅವ್ರಿಗಂತೂ ನಾವು ಏನು ಹೇಳಿದ್ರು ಸಾಕಾಗಲ್ಲ, ಅಷ್ಟು ನೀಟಾಗಿ ಎಲ್ಲರೂ ಕಳಿಸ್ತಾರೆ. ಆಮೇಲೆ ಫ್ರೆಂಡ್ಸ್ ನಾವು ಒಂದು ದಿವಸ 1.5 ಅವರು ಸ್ಟಾಪ್ ಆಗಿತ್ತು. ನನಗಂತೂ ಫ್ರೆಂಡ್ಸ್ ಅದೇನು ತಾಯಿ ಪುಣ್ಯನೋ ಇಲ್ಲ ನಮ್ಮ ಪುಣ್ಯನೋ ಗೊತ್ತಿಲ್ಲ, ಯಾವ ವರ್ಷವೇ ದರ್ಶನಕ್ಕೆ ಹೋಗಲಿ ಫ್ರೆಂಡ್ಸ್, ಏನೇ ಆದ್ರೂ ಆರಾಮಾಗಿಯೇ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಒಂದು ವರ್ಷವೂ ಮಿಸ್ ಮಾಡ್ಕೊಳ್ಳಲ್ಲ. ಈಗೊಂದು 4-5 ವರ್ಷದ ಮುಂಚೆ ಫ್ರೆಂಡ್ಸು ನನಗಷ್ಟು ಅಯ್ಯೋ ಮುಚ್ಚೋ ದಿವಸ ಸ್ವಲ್ಪ ಜನ ಬರಲ್ವೇನೋ ಅಂತ ದೇವಸ್ಥಾನ ಕ್ಲೋಸ್ ಮಾಡೋ ಟೈಮಲ್ಲಿ ಹೋಗಿದ್ದೋ ಫ್ರೆಂಡ್ಸ್. ಎಷ್ಟು ರಶ್ ಆಗಿತ್ತು ಅಂದರೆ ಅದನ್ನು ಹೇಳ್ಬಾರ್ದು, ಅಷ್ಟೊಂದು ರಶ್ ಆಗಿರೋದು. ಬಿಟ್ಟರೆ ಈ ವರ್ಷ ಹೋದ ವರ್ಷ ಎಲ್ಲ ಅಷ್ಟೇ ಫ್ರೆಂಡ್ಸ್. ನಾವು ಎಲ್ಲರೂ ಹೋದ ವರ್ಷನೂ ಜೊತೆಲೇ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಹೋಗಿದ್ದು, ಈ ವರ್ಷ ನಮ್ಮ ಕೆಲಸ ಮಾಡೋ ವರ್ಕರ್ಸು ನಾವೆಲ್ಲ ಹೋಗಿದ್ದು. ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಇನ್ನು ಫ್ರೆಂಡ್ಸ್ ಇದು ಆಲ್ರೆಡಿ ನೋಡಿ ಒಗ್ಗರಣೆಗೆ ಹಾಕಿದ್ದೀನಿ. ಇಷ್ಟೇ ಬಿಸಿ ಆದರೆ ಸಾಕು. ಇನ್ನು ಫ್ರೆಂಡ್ಸ್ ನಾನೀಗ ಸ್ನಾನಕ್ಕೆ ಹೋಗಬೇಕು. ನಂದೆಲ್ಲ ಕೆಲಸ ಮುಗೀತು. ಈ ಪಾತ್ರೆನೆಲ್ಲ ಫ್ರೆಂಡ್ಸ್ ನಾನು ಬಂದು ಸ್ವಲ್ಪ ಇನ್ನು ಅರ್ಧ ಪಾತ್ರೆ ಐತೆ, ಯಾಕಂದರೆ ಇನ್ನು ಟೈಮು 7:45ಗೆಲ್ಲ ನಾನು ಹೋಗಬೇಕು ಫ್ರೆಂಡ್ಸ್. ಬೆಳಗ್ಗೆ 6 ಗಂಟೆಗೆ ಎದ್ದಿರೋದು ನಾನು ಫ್ರೆಂಡ್ಸ್. ಬೆಳಗ್ಗೆ 6 ಗಂಟೆಗೆ ಎದ್ದು ಇಷ್ಟೊತ್ತಾಯಿತು ನನ್ನ ಕೆಲಸ ಮುಗಿಯೋದು. ಇರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದ್ರ ಕೆಲಸ ಈಗ ಇಲ್ಲಿಗೆ ಮುಗೀತು ಫ್ರೆಂಡ್ಸ್. ಇದನ್ನು ಇಳಿಸ್ಬಿಟ್ಟು ನಾನು ಇನ್ನು ಫ್ರೆಂಡ್ಸ್ ನಾನು ಪೂಜೆ ಮಾಡಿ ನಿಮಗೆ ಸಿಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಂದು ಆಲ್ರೆಡಿ ಪೂಜೆ ಆಯಿತು. ಇವಾಗ ಕೆಲಸಕ್ಕೆ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಹೊತ್ತಾಗಿಲ್ಲ, ಇವತ್ತು ಸ್ಯಾಟರ್ಡೆ, ನೆನ್ನೆನೇ ಮುಡಿಸಿರೋದು. ಇನ್ನು ಫ್ರೆಂಡ್ಸ್ ಈ ಹೂವನ್ನ ನಾನು ನಾಳೆ ತೆಗೆದು ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್. ಅದು ಬೆಳ್ಳಿ ದೀಪ ಕಪ್ಪಾಗಿರೋದು ಯಾಕೆ ಅಂದರೆ ಎಣ್ಣೆ ಹುರಿದು ಲಾಸ್ಟಲ್ಲಿ ಆ ಥರ ಆಗಿದೆ. ಅದನ್ನು ಪೇಸ್ಟಲ್ಲಿ ವಾಶ್ ಮಾಡಬೇಕು ಫ್ರೆಂಡ್ಸ್. ನಮಗೆ ಪಾತ್ರೆ ಅಂಗಡಿಲಿ ಹೇಳಿದ್ದಾರೆ ಅದನ್ನು ಬೆಳ್ಳಿ ಪಾತ್ರೆನ ಪೇಸ್ಟಲ್ಲೇ ವಾಶ್ ಮಾಡಬೇಕು ಅಂತ. ಇನ್ನು ಫ್ರೆಂಡ್ಸ್ ಎಲ್ಲ ಮುಗಿತು. ಇಷ್ಟು ಪಾತ್ರೆ ನಾನು ಇವಾಗ ಬೆಳಗಲ್ಲ ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಬನ್ನಿ, ಇವತ್ತು ತೋರಿಸಿದ್ದೀನಲ್ಲ ಆಲ್ರೆಡಿ ಬಿಟ್ಟು. ಇನ್ನು ಫ್ರೆಂಡ್ಸ್ ರೈಸು ಆಗಿದೆ. ಬನ್ನಿ, ಜ್ಯೂಸ್ ಕಪ್ ಇನ್ನೊಂದು ನಾನು ವಾಶೇ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಹಂಗೆ ಇದೆ. ಇನ್ನೂ 2 ಐತಲ್ಲ, ಇದಕ್ಕೆ ನೀರು ಮಾತ್ರ ಇಟ್ಬಿಡೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಇದು ಗ್ಲಾಸ್ ಪೈಪ್ನ ನನ್ನ ಮಗಳು ನೋಡಿ 4 ಬುಕ್ ಮಾಡಿ ತರಿಸ್ಕೊಟ್ಟಿದ್ಲು. ಒಂದು ದಿವಸ ಅವಳಿದ್ರೆ ಜ್ಯೂಸೇ ಕುಡಿದಿಲ್ಲ ಫ್ರೆಂಡ್ಸ್, ನಾನೇ ಕುಡಿತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ಇಲ್ಲಿ ಆರೆಂಜು ಮತ್ತು ನಲ್ಲಿಕಾಯಿ. ಆರೆಂಜ್ 1-2 ಕೆಟ್ಟೋಗಿತ್ತು ಅಂದಲ್ಲ ಫ್ರೆಂಡ್ಸ್. ಇವತ್ತೇನಾದರೂ ಮೋಸಂಬೆ ಇಲ್ಲಾಂದರೆ ದಾಳಿಂಬೆ ತಗೊಂಡು ಬರ್ತೀನಿ. ಬನ್ನಿ ಕಪ್ಪಿಗೆ ಸರ್ವ್ ಮಾಡೋಣ ಜ್ಯೂಸ್ನ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಜ್ಯೂಸ್ ಮಾಡೋದು ಫ್ರೆಂಡ್ಸ್. ಅದಕ್ಕೆ ಜ್ಯೂಸು ಈ ಕಲರ್ ನಿಮಗೆ ಕಾಣಿಸ್ತಾ ಇದೆ. ನಾನು ಎಷ್ಟೇ ಟೈಮ್ ಆಗಿದ್ರು ಫ್ರೆಂಡ್ಸ್ ಜ್ಯೂಸ್ ಕುಡ್ಕೊತಾನೆ ಹೋಗೋದು ಕೆಲಸಕ್ಕೆ. ನೋಡಿದ್ರೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತು ನನ್ನ ಮನೇಲಿ ನಾಷ್ಟ, ಜ್ಯೂಸು ಮತ್ತು ರೈಸು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಬೇಗ ಒಂದು ತರಬೇಕು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಈ ಸೊಪ್ಪೆಲ್ಲ ಹಾಗೆ ಇದೆ. ನಾಳೆ ಏನಾದರೂ ಮಸಾಲೆ ರೊಟ್ಟಿ ಏನಾದರೂ ಮಾಡ್ತೀನಿ ಫ್ರೆಂಡ್ಸ್. ಟೈಮ್ ಸಾಕಾಗಲಿಲ್ಲ. 2 ನಿಮಿಷ ಫ್ರೆಂಡ್ಸ್ ನಾನು ಹೋಗಬೇಕು ಡ್ಯೂಟಿಗೆ. ಇನ್ನು ಕಾಫಿ ನಾನು ಫಸ್ಟೇ ಕುಡಿದಿದ್ದೆ, ಅದು ಹಾಗೆ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್ ಇವತ್ತು ಹಾಸನಾಂಬ ದರ್ಶನ ಮಾಡೋಕ್ಕೆ ಹೋದಾಗ ತಂದಿದ್ದು ಪುರಿ ನಿಮಗೆಲ್ಲ ಆಲ್ರೆಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಯಾರ್ಯಾರು ಹಾಸನಾಂಬ ಟೆಂಪಲ್ ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ. ಇನ್ನೊಂದು 3-4 ದಿವಸ ಮುಚ್ಚಿಬಿಡ್ತಾರೆ. ಇನ್ನು ನಮಗೆ ನಿಮಗೆಲ್ಲ ಆಗ್ತಾ ಇದ್ದ ದರ್ಶನ ಆಗೋದು ಮುಂದಿನ ವರ್ಷನೇ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ಇಲ್ಲಿ ಇದು ಆರೆಂಜು ನಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ. ಇಲ್ಲಿ ರೈಸು ರೆಡಿಯಾಗಿದೆ. ಅದು ಕಡ್ಬೇವಿನ ಸೊಪ್ಪು ಎಲೆ ಫ್ರೆಂಡ್ಸ್. ಇವತ್ತು ನನ್ನ ಮನೇಲಿ ನಾಷ್ಟ ಕಡಲೆಪುರಿದು. ಇದು ನಾವೊಬ್ಬರು ಫ್ರೆಂಡ್ಸ್ ಮಂಡಕ್ಕಿ ಅಂತಾರೆ, ನಮ್ಮ ಕಡೆ ಇದನ್ನು ಉಪ್ಪಿಟ್ಟು ಅಂತ ಹೇಳ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.